ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ಅನೇಕ ರೂಪಗಳಲ್ಲಿ ಅನೇಕ ತರಹದ ತನ್ನ ಶಕ್ತಿಗಳನ್ನು ತೋರಿಸಿದ್ದಾನೆ. ರಾಮನಾಗಿ ಇದ್ದಾಗ, ಕೃಷ್ಣನಾಗಿ ಇದ್ದಾಗ ಎಲ್ಲ ತರಹದ ಶಕ್ತಿಯನ್ನು ತೋರಿಸಿದ್ದಾನೆ. ಆದರೆ ರಾಮನಾಗಿ ಇದ್ದಾಗ ಬರೀ ಯುದ್ಧವನ್ನು ತೋರಿಸಿದ್ದಾನೆ. ಕೃಷ್ಣನಾಗಿದ್ದಾಗ ಬಾಲಲೀಲೆಗಳನ್ನು, ಯುದ್ಧಗಳನ್ನು ಮತ್ತು ಈಜುವುದು ಇವೇ ಮೊದಲಾದಂತಹ ಬೇರೆ ಬೇರೆ ಶಕ್ತಿಗಳನ್ನು ತೋರಿಸಿದ್ದಾನೆ. ಹಾಗಾದರೆ ಅದರಲ್ಲಿ ಜ್ಞಾನ ಎನ್ನುವುದು ತೋರಿಸಿಲ್ಲ, ಜ್ಞಾನ ಇಲ್ಲ ಅಂತ ತಿಳಿದುಕೊಳ್ಳಬೇಡ್ರಿ. ಎಲ್ಲ ಅವತಾರಗಳಿಗೂ ಎಲ್ಲ ತರಹದ ಶಕ್ತಿಯೂ ಇದೆ. ರಾಮನಿಗೆ ಜ್ಞಾನ ಹೇಳುವಂತಹ, ಜ್ಞಾನವನ್ನು ಕೊಡುವಂತಹ ಶಕ್ತಿ ರಾಮನಿಗೂ ಇದೆ. ಅವತಾರ ಮಾಡಿದ್ದರಿಂದ ಆ ತರಹದ ಕೆಲಸವನ್ನು ಮಾಡಿದ್ದಾರೆ ಹೊರತು ಸರ್ವತಾ ರಾಮನಿಗೆ ಜ್ಞಾನ ಮಾಡುವಂತಹ ಶಕ್ತಿನೋ ಮೋಕ್ಷ ಕೊಡುವಂತಹ ಶಕ್ತಿನೋ ಇಲ್ಲ, ಅದಕ್ಕೆ ಬೇರೆ ಅವತಾರ ಅಂತಲ್ಲ. ಎಲ್ಲ ಅವತಾರಗಳಿಗೂ ಎಲ್ಲ ಶಕ್ತಿಯೂ ಕೊಡುವಂತಹದ್ದು ಇರುತ್ತೆ. ಆದರೆ ಕೆಲವೊಂದು ಸ್ಪೆಷಲ್ ಅಂತ ಹೇಳಿದಾಗ ಅವುಗಳು ಮಾತ್ರ, ಆ ಅವತಾರಗಳು ಮಾತ್ರ ಆ ಶಕ್ತಿಗಳನ್ನು ಕೊಡಲು ವಿಶೇಷವಾದ ರೀತಿಯಲ್ಲಿ ಭಗವಂತ ಅವತಾರವನ್ನು ಮಾಡಿರ್ತಾನೆ. ಹಾಗೆ ಬರುವಂತಹ ಅವತಾರನೇ ಧನ್ವಂತರಿ. ಆ ಧನ್ವಂತರಿ ಜಯಂತಿ ವಿಶೇಷವಾದಂತಹ ರೀತಿಯಲ್ಲಿ ಧನ್ವಂತರಿಯ ಜಪವನ್ನು, ಅದು ಈ ಕಲಿಯುಗದಲ್ಲಿ ನಾವು ವಿಶೇಷವಾಗಿ ಧನ್ವಂತರಿ ಜಪವನ್ನು ನಾವು ಬಹಳವಾದದ್ದನ್ನು ಮಾಡಬೇಕು. ಧನ್ವಂತರಿಶ್ಚ ಭಗವಾನ್ ಸ್ವಯಮಾಸ ದೇವೋ ನಾಮ್ನಾ ನೃಣಾಂ ಪುರುರುಜಾಂ ಮೃಜ ಆಶುಹಂತಿ ಯಜ್ಞೇ ಚ ಭಾಗಮಮೃತಾಯುರಾಪ ಚಾದ್ದ ಆಯುಶ್ಚ ವೇದ ಮನು ಶಾಸ್ತ್ರಮವತೀರ್ಯ ಲೋಕೆ. ಧನ್ವಂತರಿ ಭಗವಂತ ಅವತಾರವನ್ನು ಮಾಡಿ ಎಷ್ಟೇ ರೋಗಗಳಿರಲಿ, ಎಂತಹ ರೋಗಗಳೇ ಬರಲಿ, ಪರಿಹಾರವಾಗದೇ ಇರುವಂತಹ ರೋಗಗಳೇ ಇದ್ದರೂ ಕೂಡ ಕೇವಲ ಧನ್ವಂತರಯೇ ನಮಃ ಅಥವಾ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳಿದಂತಹ ರೀತಿಯಲ್ಲಿ ಚಂದ್ರೋಗ ಕಾಂತಿ ಅಮೃತಾತ್ಮ ಕರೈರ್ಜಗಂತಿ ಎನ್ನುವಂತಹ ಶ್ಲೋಕಗಳನ್ನು ಪಠನೆ ಮಾಡುವುದರಿಂದ ಆಗಲಿ ಯಾವ ರೋಗವೂ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ರೋಗಗಳನ್ನು ಕೂಡ ಪರಿಹಾರ ಮಾಡುವಂತಹ ಶಕ್ತಿ ಅದು ಧನ್ವಂತರಿಯಲ್ಲಿ ಇದೆ. ಅಂತಹ ಧನ್ವಂತರಿ ಅಮೃತ ರೂಪವಾದಂತಹ ಕಲಶವನ್ನು ತಾನು ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಅಂತಹ ಕಲಶ ಅಮೃತಮಯವಾದದ್ದು. ಆ ಅಮೃತ ಸರ್ವ ರೋಗಗಳನ್ನು ನಿವಾರಣೆ ಮಾಡಿ ನಮಗೆ ಮರಣನೇ ಇಲ್ಲದೇ ಇರುವಂತಹ ರೀತಿಯಲ್ಲಿ ಆ ಅಮೃತದ ಕಲಶ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಮತ್ತು ಆಯುರ್ವೇದವನ್ನು ಇಡೀ ಜಗತ್ತಿಗೆ ಪ್ರಚಾರವನ್ನು ಮಾಡಿದ. ಧನ್ವಂತರಿ ಎನ್ನುವಂತಹದ್ದು ಆಯುರ್ವೇದ ಪ್ರವರ್ತಕ ಅಂತ ನಾವು ಕೇಳಿದ್ದೇವೆ. ಹಾಗೆ ಅವುಗಳನ್ನು ಪ್ರಚಾರ ಮಾಡಿ ವಿಶೇಷವಾದ ಆಯುರ್ವೇದದ ಶಾಸ್ತ್ರದಿಂದ ಎಷ್ಟೋ ತರಹದ ರೋಗಗಳು ಇಂದಿನವರೆಗೆ ಭಗವಂತ ಎಷ್ಟು ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಆ ಆಯುರ್ವೇದ ಶಾಸ್ತ್ರ ಇವತ್ತಿನವರೆಗೆ ನಮ್ಮ ತನಕ ಬಂದು ಮುಟ್ಟಿದೆ. ಆದರೆ ನಾವು ಆ ಆಯುರ್ವೇದದ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗಲಿ ಯಾವುದು ನಾವು ತೆಗೆದುಕೊಳ್ಳೋದೇ ಇಲ್ಲ. ಯಾಕೆಂದರೆ ಅವಿಶ್ವಾಸ. ಇದು ಲೇಟಾಗಿ ಆಗ್ತದೆ, ಇದು ಪರಿಹಾರ ಆಗುತ್ತೋ ಇಲ್ಲೋ, ಹಸಿವೆ ಆಗತ್ತೆ, ತಗೊಳ್ಳೋದು ಕಷ್ಟ, ಹೇಗೆ ತಗೋಬೇಕು, ಅದಕ್ಕೂ ಒಂದು ಇದು ಇದೆ, ಹೀಗೆಲ್ಲ ನಾವು ವಿಕಲ್ಪಗಳನ್ನು ಮಾಡ್ತೀವಿ. ಆದರೆ ಅಂತಹ ಆಯುರ್ವೇದದ ಫಲವನ್ನು ಧನ್ವಂತರಿಯ ಸ್ಮರಣೆಯಿಂದ ವಿಶೇಷವಾಗಿ ನಾವು ಪಡೆದರೆ ಅಂತಹ ಧನ್ವಂತರಿ ಅನುಗ್ರಹದಿಂದ ಸಕಲ ವಿಧವಾದಂತಹ ರೋಗಗಳು ಕೂಡ ನಮಗೆ ಪರಿಹಾರವಾಗ್ತದೆ. ಆದರೆ ವಿಶ್ವಾಸವನ್ನು ಮಾಡಿ ನಾವು ಏನು ಮಾಡಬೇಕು, ಭಗವಂತನ ಸ್ಮರಣೆ, ಧನ್ವಂತರಿಯ ಸ್ಮರಣೆ ಮಾಡಿ ಆ ಧನ್ವಂತರಿಯ ಸುಳಾದಿಗಳು ಇವುಗಳನ್ನು ಪಾರಾಯಣವನ್ನು ಮಾಡಿ ವಿಶೇಷವಾಗಿ
ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅಂತಹ ಧನ್ವಂತರಿ ಜಯಂತಿ ಎಲ್ಲ ರೋಗಗಳನ್ನು ಕೂಡ ನಿಮ್ಮ ಎಲ್ಲ ರೋಗಗಳನ್ನು ಪರಿಹಾರ ಮಾಡಿ ಆಯುರ್ವೇದಾದಿ ಶಾಸ್ತ್ರಗಳ ಜ್ಞಾನ ಬರುವಂತೆ ವಿಶೇಷವಾದ ರೀತಿಯಲ್ಲಿ ಜಗತ್ತಿನಲ್ಲಿರುವ ಆ ಜನರ ರೋಗಗಳನ್ನು ಪರಿಹಾರ ಮಾಡುವಂತೆ ನಾವೂ ಅದನ್ನು ಅಧ್ಯಯನ ಮಾಡಿ ಎಲ್ಲರಿಗೂ ಕೂಡ ಅದನ್ನು ಪ್ರಚಾರ ಮಾಡಿ ವಿಶೇಷವಾದ ರೀತಿಯಲ್ಲಿ ಎಲ್ಲರಿಗೂ ತೊಂದರೆಯನ್ನು ಪರಿಹಾರ ಮಾಡಬೇಕು ಅಂತನ್ನುವುದು ತಿಳಿದುಕೊಳ್ಳಬೇಕು. ಅಂತಹ ಧನ್ವಂತರಿ ಜಯಂತಿ ಎಲ್ಲರಿಗೂ ಕೂಡ ಸಕಲ ರೋಗಾದಿಗಳು ಪರಿಹಾರ ಮಾಡಿ ಸಕಲ ಅಭಿಷ್ಟಗಳನ್ನು ಕೊಟ್ಟು ರೋಗಗಳು ಇಲ್ಲದೇನೆ ಭಗವಂತನ ಸಾಧನೆಯನ್ನು ಭಗವಂತನ ಶಾಸ್ತ್ರದ ಜ್ಞಾನವನ್ನು ಮಾಡುವಂತೇನೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.